ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ಬೇಗ ಮಾಡ್ಕೊಳ್ಳೋ ಅಂಥ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಪಾಯಸ ಮಾಡ್ತಾಯಿದ್ದೀನಿ. ಅದು ಗಸಗಸೆ ಪಾಯಸ. ಮೇನ್ ಗಸಗಸೆನೇ ಅದಕ್ಕೆ. ಗಸಗಸೆ ಪಾಯಸಕ್ಕೆ ಅದೊಂದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಊಟದ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ. ಅದು ನೆನೆ ಹಾಕ್ಕೊಂಡಾಗಲೇ ಒಂದು 10-15 ನಿಮಿಷ ಆಯಿತು. ಆಮೇಲೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 1/4 ಕಪ್ಪು ಡೆಸಿಕೇಟೆಡ್ ಕೋಕೋನಟ್ ಅದು ತೊಗೊಂಡಿದ್ದೀನಿ. ಕೊಬ್ಬರಿ, ಒಣಗಿದ ಕೊಬ್ಬರಿ ಅದು ತೊಗೊಂಡಿದ್ದೀನಿ. ಒಂದು 20 ಬಾದಾಮಿ, ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಫಸ್ಟು ಗಸಗಸೆನ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಸೀಬಾರ್ದು, ಘಮ ಬರೋ ಹಾಗೆ ಹುರ್ಕೋಬೇಕು ಅದನ್ನು. ಈಗ ಅದಕ್ಕೇ ಬಾದಾಮಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಆಯ್ತಿದೀಗ ಬೌಲ್ಗೆ ಹಾಕ್ಕೊಳ್ಳೋಣ. ಫಸ್ಟು ಅದನ್ನು ಡ್ರೈ ಪೌಡ್ರ್ ಮಾಡ್ಕೊಂಬರೋಣ. ಯಾಕೆಂದರೆ ನೀರು ಹಾಕ್ಬಿಟ್ಟು ರುಬ್ಬಕ್ಕೆ ಹೋದರೆ ಗಸಗಸೆ ಸವಿಯಲ್ಲ. ಅದಕ್ಕೆ ಫಸ್ಟು ಡ್ರೈ ಆಗಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಇದಕ್ಕೆ ಅಕ್ಕಿ ನೆನೆಸಿಟ್ಟಿದ್ವಲ್ಲ, ಅಕ್ಕಿ ಅದು, ಮತ್ತು ಕೊಬ್ಬರಿ, ಎರಡನ್ನೂ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಬರೋಣ. ಅದನ್ನು ಕೂಡ ತುಂಬ ನೈಸಾಗಿ ಬರಬೇಕದು. ಈ ಬೇಸಿಗೆಗಾಲಕ್ಕೆ ಇದು ತುಂಬ ತಂಪು. ಇದು ಗಸಗಸೆ ತಂಪು. ಪ್ಲಸ್ ಇದು ನಿದ್ದೆ ಇಲ್ದಿದ್ದಾಗ ರಾತ್ರಿ ಹೊತ್ತು ಇದನ್ನೇನಾರು ಮಾಡ್ಕೊಂಡು ಕುಡಿದ್ರೆ ನಿದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸರ್ ಬೌಲ್ ಕೂಡ ತೊಳೆದ್ಬಿಟ್ಟು ಅದನ್ನು ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಅದನ್ನು ಕುದಿಸ್ಕೊಂಬಿಡೋಣ. ಚೆನ್ನಾಗಿ ಕುದಿಬೇಕಿದು. ಚೆನ್ನಾಗಿ ಕುದ್ದಾದಮೇಲೆ ಆರಿಸಿರೋಂಥ ಹಾಲನ್ನ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ಒಂದು 3/4 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅಡಿಯಲ್ಲಿ ಒತ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೈ ಬಿಡದಲ್ಲೇ ಸ್ವಲ್ಪ ತಿರುಕೋತಾ ಇರಬೇಕು. ಅಕ್ಕಿ ಯಾಕೆ ಹಾಕ್ತೀವಿ ಅಂದರೆ ಅದು ಹಾಲಿಗೆ ತಿಕ್ನೆಸ್ ಕೊಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಹಾಕ್ಕೊಳ್ಳೋದು. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬರೋಕ್ಕೆ ಶುರು ಆದ ತಕ್ಷಣ ಅದಕ್ಕೆ ನಾನು ಕಲ್ಸಕ್ಕರೆ ಹಾಕ್ಕೊಳ್ತೀನಿ. ಕಲ್ಸಕ್ಕರೆ ಕೂಡ ತುಂಬ ತಂಪು ಮತ್ತು ಸಕ್ಕರೆಗಿಂತನೂ ಉತ್ತಮ. ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಆ ಸಕ್ಕರೆ ಕರಗೋ ತನಕನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಿಸಿಯಲ್ಲಿ ಕುಡಿದ್ರೂ ಚೆನ್ನಾಗಿರುತ್ತೆ. ಇದು ಈ ಸಮ್ಮರ್ಗೆ ಇದು ಒಂದು ಹೆಲ್ತಿ ಸಮ್ಮರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಬಾಡಿನ ಕೂಲ್ ಮಾಡುತ್ತಿದ್ದು. ನೋಡಿ, ಆ ಸಕ್ಕರೆ ಹಾಕಿರೋದಕ್ಕೆ, ಕೆಂಪು ಕಲ್ ಸಕ್ಕರೆ ಹಾಕಿರೋದಕ್ಕೆ ಹಾಲಿನ ಕಲರ್ ಕೂಡ ಚೇಂಜ್ ಆಯಿತು. ಆಯ್ತು, ಇವಾಗ ಸಾಕೀಗ ಕುದ್ದಿದ್ದು ಸಾಕೀಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ನೀವು ಟ್ರೈ ಮಾಡಿ, ಓಕೆನಾ? ಮೋಸ್ಟ್ಲಿ ಎಲ್ಲರ ಮನೇಲೂ ಮಾಡ್ತಾರೆ ಇದನ್ನು. ನಾನು ಮಾಡೋ ಮೆಥಡ್ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಮಾಡ್ತಾ ಇದ್ನಲ್ಲ ಇವತ್ತು, ಅದಕ್ಕೆ ನಿಮಗೂ ತೋರಿಸ್ದೆ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆನಾ? ಥ್ಯಾಂಕ್ ಯು.